ಆನ್ಲೈನ್ ಟಿವಿ ವೀಕ್ಷಕರೇ, ನಾನು ಸುಷ್ಮಾ. ನಾಗಲಿಂಗ ಸ್ವಾಮಿಯವರನ್ನು ಸ್ಮರಿಸಿದ ಮಾಜಿ ಮೂಡ ಅಧ್ಯಕ್ಷ ಎಚ್. ವಿ. ರಾಜೀವ್, ಮೈಸೂರು. ನಾಗಲಿಂಗ ಸ್ವಾಮಿಯವರು ಹುಟ್ಟು ಹೋರಾಟಗಾರರು ಹಾಗೂ ಸಾಹಿತಿಗಳು. ಅಂಥವರು ಈಗ ಇದ್ದಿದ್ದರೆ ಕನ್ನಡ ಪರ ಹೋರಾಟಗಾರರಿಗೆ ಬೆಂಬಲವಾಗಿ ನಿಲ್ಲುತ್ತಿದ್ದರು ಎಂದು ಮೂಡ ಮಾಜಿ ಅಧ್ಯಕ್ಷ ಎಚ್. ವಿ. ರಾಜೀವ್ ತಿಳಿಸಿದರು. ರಾಜ್ಯ ಪ್ರಶಸ್ತಿ ಪುರಸ್ಕೃತ ಸಾಹಿತಿ, ಕನ್ನಡ ಕ್ರಾಂತಿದಳ ಸಂಘಟನೆಯ ಸಂಸ್ಥಾಪಕ, ಕನ್ನಡ ಯೋಧ ನ. ನಾಗಲಿಂಗ ಸ್ವಾಮಿಯವರ ಜನ್ಮದಿನಾಚರಣೆಯನ್ನು ಮೈಸೂರಿನ ಪದ್ಮಚಿತ್ರ ಮಂದಿರ ಬಳಿ ಉದ್ದೇಶಿತ ನಾಗಲಿಂಗ ಸ್ವಾಮಿ ವೃತ್ತ ಅರ್ಥಪೂರ್ಣವಾಗಿ ಆಚರಿಸಿದ ವೇಳೆ ರಾಜೀವ್ ಮಾತನಾಡಿದರು. ಇಂತಹ ಮಹನೀಯರ ಜನ್ಮದಿನವನ್ನು ಆಚರಿಸಲು ನಮಗೆ ತುಂಬಾ ಸಂತೋಷವಾಗುತ್ತದೆ ಎಂದು ನುಡಿದರು. ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷ ಚಂದ್ರಶೇಖರ್ ಅವರು ಮಾತನಾಡಿ, ನಾಗಲಿಂಗ ಸ್ವಾಮಿಯವರು ಒಂದು ದಂತಕಥೆ, ಲಕ್ಷಾಂತರ ಜನರಿಗೆ ಸನ್ಮಾನ ಪ್ರಶಸ್ತಿಯನ್ನು ನೀಡಿದ್ದರು. ಕನ್ನಡಕ್ಕಾಗಿಯೇ ಜೀವನವನ್ನೇ ಮುಡಿಪಾಗಿಟ್ಟ ಮೇರು ವ್ಯಕ್ತಿ ಎಂದು ತಿಳಿಸಿದರು. ಈ ವೇಳೆ ನಾಗಲಿಂಗ ಸ್ವಾಮಿಯವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು. ಈ ಮೂಡ ಮಾಜಿ ಅಧ್ಯಕ್ಷರಾದ ಎಚ್. ವಿ. ರಾಜೀವ್, ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರಾದ ಚಂದ್ರಶೇಖರ್, ಸಮಾಜ ಸೇವಕರಾದ ಅಟೋ ಮಹೇಶ್, ತೇಜಸ್ವಿ, ನಾಗಲಿಂಗಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಆನ್ಲೈನ್ ಟಿವಿ ಡಿಸ್ಕ್ ಹೀರೋ. ದಿವಂಗತ ನಾಗಲಿಂಗ ಸ್ವಾಮಿರವ್ರನ್ನ ಸ್ಮರಣೆ ಮಾಡ್ತಾ ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಮಾಡಿರ್ತಕ್ಕಂಥ ಅವರ ಪುತ್ರ ಮತ್ತು ಎಲ್ಲ ಕನ್ನಡ ಪ್ರೇಮಿಗಳು, ನಮ್ಮ ನಾಗಲಿಂಗ ಸ್ವಾಮಿರವರ ಸಮಕಾಲೀನ ಹೋರಾಟಗಾರರಾದಂಥ ನಮ್ಮ ಮೂಗೂರಣ್ಣ ಅವರು, ಈ ತಾಯಂದರು ಮತ್ತು ಎಲ್ಲರೂ ಸೇರಿ ಇವತ್ತು ಅರ್ಥಪೂರ್ಣವಾಗಿ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾರೆ. ನನಗೆ ಗಂಡ ಕಟ್ಟದಂಗಿದೆ. ಯಾವುದೇ ವೇದಿಕೆಯಲ್ಲಿ ಜೊತೆಲಿತ್ತು ಅಂತಂದ್ರೆ ಅವರ ಹೆಸರಿದ್ದ ತಕ್ಷಣ ರಾ ಅಂದ್ರೇನು, ಟಿ ಅಂದ್ರೇನು, ವಾ ಅಂದ್ರೇನು ಅಂತ ಶುರು ಮಾಡಿ ಪರಿಪೂರ್ಣವಾಗಿ ಕನ್ನಡದ ವಿಚಾರವನ್ನ ಇಟ್ಟು ಸದಾಕಾಲ ಜಾಗೃತಿಗೊಳಿಸ್ತಿದ್ದಂಥವ್ರು ನಾಗಲಿಂಗ ಸ್ವಾಮಿರವರು. ಈ ಮೈಸೂರಿನಲ್ಲಿ ಈ ಪರಂಪರೆಯನ್ನು ಉಳಿಸಿದಲ್ಲಿ ನಾಗಲಿಂಗ ಸ್ವಾಮಿಯವರು, ಮೂಗೂರು ನಂಜುಂಡಸ್ವಾಮಿಯವರು, ತಾಯೂರು ವಿಠಲಮೂರ್ತಿರವರು, ವಾಟಾಳ್ ನಾಗರಾಜವರು ಬಹಳ ಹಿರಿಯರಾಗಿ ಈ ಪರಂಪರೆಗೆ ಮುಂದುವರೆದ ಭಾಗದಲ್ಲಿ ಈಗ ಒಂದಷ್ಟು ಯುವಕರು ಬಂದಿದ್ದಾರೆ. ಅವ್ರ ಮಗ ಕೂಡ, ತೇಜಸ್ವಿ ಕೂಡ ಈಗ ಆ ಹೆಜ್ಜೆಯನ್ನು ಪರಂಪರೆ ಮುಂದುವರಿಸ್ತಾ ಇದ್ದಾರೆ. ನಾಡು ನುಡಿ ಹೋರಾಟವನ್ನು ನಾವು ಯಾವತ್ತೂ ಕೂಡ ಹೃದಯದಲ್ಲಿ ಇಟ್ಟು ಹೆಜ್ಜೆ ಹಾಕ್ಬೇಕು. ನಾನು ಇವತ್ತು ಬೆಳಗ್ಗೆ ಒಂದು ಆಸ್ಟ್ರೇಲಿಯನ್ MP ಸಂದರ್ಶನವನ್ನು ನಮ್ಮ ಮಂಡ್ಯದ ಆಶಾರವರು ಮಾಡಿದ್ದು ನೋಡ್ತಾ ಇದ್ದೆ. ಆಕೆ ಕೂರ್ಗ್ನವರು. ಈ ಹೆಸರು ನೋಡ್ಬಿಟ್ಟು ಯಾರೋ ಕನ್ನಡಿಗರು ಇರಬೇಕು, ಇಲ್ಲ ಈ ಭಾಗದವರು ಅಂತ ಹೇಳಿ ಯಾವುದು ಕನ್ನಡಿಗರು ಅಂದ ತಕ್ಷಣ ಅವ್ರ ಮನೆಗೆ ಹೋಗಿ ಮಾತಾಡ್ತಿದ್ದಾರೆ. ಅವ್ರಿಗೆ ಜೀವನದ ನಾನು ನಾಗಲಿಂಗ ಸ್ವಾಮಿಯವರು ಇವತ್ತೇನಾರ ಭಾಸ್ಕರ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾನೆ ಅಂದರೆ, ಪ್ರಪ್ರಥಮವಾಗಿ 1996ರಲ್ಲಿ ನನಗೆ ಇದೇ ಜಾಗದಲ್ಲಿ ಸಮಾಜ ಸೇವಾ ರತ್ನ ಅಂತ ಪ್ರಶಸ್ತಿ ಕೊಟ್ಟರು. ನಾನು ಅವಾಗ KR ಬ್ಯಾಂಕಲ್ಲಿ ನಿಂತು 14 ಕೋಟಲ್ಲಿ ಸೋತ್ಬಿಟ್ಟಿದ್ದೆ. ನಾನು ಅಳ್ತಾ ನಿಂತಿದ್ದೆ. ಮೇಯರ್ ಸಿದ್ದಪ್ಪನವರು ಇಬ್ಬರು ಬಸವೇಶ್ವರದಲ್ಲಿ ಕರ್ಕೊಂಬಂದಿದ್ದೆ. ಅವತ್ತು ಅವ್ರ ಮನೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಪ್ರಥಮವಾಗಿ IAS ಕರ್ನಾಟಕದಲ್ಲಿ ಮಾಡಿದ ಶಿವರಾಮ ಅವರು ಬಂದಿದ್ರು ಅವ್ರ ಮನೆಗೆ. ನನ್ನ ಕರೆದಿ ಅವ್ರನ್ನ ಪರಿಚಯ ಮಾಡ್ಕೊಂಡ್ಬಿಟ್ರು. ಯಾಕೆ ಕಳಿಸಿಯಪ್ಪ, ಇದೆಲ್ಲ ಓಡಾಟ ಎಲ್ಲರಿಗೂ ಬರಲ್ಲ, ನೀನು ಎಲೆಕ್ಷನ್ ನಿಂತ್ಕೊಳ್ಳೋದು ಒಂದೇ ಅಲ್ಲ, ಓಡಾಟದಲ್ಲಿ ಎಲ್ಲ ಮನೋಭಾವನೆಯಲ್ಲಿ ಇದ್ದರೆ ಮಾತ್ರ ಬರೋದು ಅಂತ ಹೇಳಿ ನನ್ನ ಧೈರ್ಯ ತುಂಬಿದ್ರು. 1996ರಿಂದ ಇವತ್ತು ಹಿಂದಕ್ಕೆ ತಿರುಗೇ ಬಂದೆ. ಅದಾದ್ಮೇಲೆ ನಮ್ಮ ಕನ್ನಡ ಶಾಲೆ ನಮ್ಮ ಸೀತಾಸನ್ನ ಮುಚ್ಚೋಗಿತ್ತು. ಅವಾಗ ನಾನು ಅವ್ರ ಮನೆಗೆ ಹೋಗಿ ಕರೆದೆ, ಸರ್ ಹಿಂಗೆ ಕನ್ನಡ ಶಾಲೆ ಮುಚ್ಚೋಗಿದೆ ಅಂತ. ಯಾರೂ ಬರಲಿಲ್ಲ ನನ್ನ ಜೊತೆಗೆ. ನಾನು ಕಟ್ಟಿದಂಥ ಸಮಸ್ಯೆ ಇದೆ, ಹಿಂಗಿದೆ, ನಾನು ಅಲ್ಲಿ ಓದ್ತಾ ಇದ್ದೀನಿ ಅಂತ ಹೇಳಿದಾಗ ಯಾರೂ ಕೈ ಹೊಡ್ತಿಲ್ಲ. ಹಳೆ ವಿದ್ಯಾರ್ಥಿ ಒಂದು 5 ಜನ ನಾಗಲಿಂಗ ಸ್ವಾಮಿಯವ್ರು ಬಂದು ನನ್ನ ಜೊತೆ ಕೂತ್ಕೊಂಡ್ರು. 97ನೇ ಇಸ್ವಿಲಿ ಸಂಕ್ರಾಂತಿ ಪೇಪರ್ ಪಾಪ ಕುಟಿ ಕಥೆಯವರು ಅದರ ವಿಮರ್ಶೆನೇ ಮಾಡಿ ಬರೆದ್ರು. ಇಂಥ ಒಂದು ಶಾಲೆ ಮುಚ್ಚೋಗ್ತಾ ಇದೆ, ಆ ಶಾಲೆ ಪ್ರಾರಂಭ ಆಗಬೇಕು ಅಂತ, ಅದನ್ನು ಸಮಸ್ಯೆನ ಮುಚ್ಚಿಸ್ಬಿಟ್ರು ಇವತ್ತು. ಅದಿಲ್ಲ, ನಮಗೆ ತುಂಬ ಬೇಜಾರಾಗುತ್ತೆ. ಆ ಥರ ಅನೇಕ ಶಾಲೆ. ಇವಾಗ ಅದೇ ಥರ ಕೃಷ್ಣರಾಜೇಂದ್ರ ಸ್ಕೂಲಲ್ಲಿ 1360 ಜನ ಬಂದು ಅದನ್ನು 100ನೇ ವರ್ಷದ ಪ್ರಾಥಮಿಕ ಶಾಲೆನ ಪುನರ್ಜೀವನ ಕೊಟ್ಟರು. ಯಾಕೆಂದರೆ ಈ ನಾಗಲಿಂಗ ಸ್ವಾಮಿಯವರು ಕನ್ನಡಕ್ಕೆ ಕೊಟ್ಟಂಥ ಪ್ರತಿಭಾ ಪುರಸ್ಕಾರಗಳನ್ನ ಮತ್ತು ಕನ್ನಡಕ್ಕಾಗಿ ಹೋರಾಟ ಮಾಡಿದಂಥ ಯುವಜನತೆಯನ್ನು ಎತ್ಕಟ್ಟಿದ್ದಕ್ಕೆ ಇವತ್ತೆಲ್ಲ ಆ ಥರ ಪರಂಪರೆ ಉಳ್ಕೊಂಡ್ಬರ್ತಾ ಇದೆ. ಈ ಥರ